ನಮಸ್ತೆ ಸಮಸ್ತ ಜನತೆಗೆ ಸ್ನೇಹಿತರೆ M3 ಚಾನಲ್ಗೆ ಸ್ವಾಗತ. ಇವತ್ತಿನ ಟಾಪಿಕ್ ಏನಂದ್ರೆ ತಿರುಪತಿ ತಿಮ್ಮಪ್ಪನ ದೇವಸ್ಥಾನಕ್ಕೆ ಹೋಗಿ ದರ್ಶನ ಮಾಡ್ಕೊಂಡು ಅಲ್ಲಿ ಪ್ರಸಾದ ಕೊಡ್ತಿರುವಂತ ಲಾಡುನ ಎಷ್ಟು ಜನ ತಿಂದಿದ್ದೀರಾ, ತಿಂದವ್ರು ಹೇಗಿದೆ ಅಂತ ಕಾಮೆಂಟ್ ಮಾಡಿ. ಹಾಗೆ ವಿಷಯ ಗೊತ್ತಾದ್ಮೇಲೆ ಏನಾಗಿದೆ ಅಂತಾನು ಕಾಮೆಂಟ್ ಹಾಕಿ. ಸ್ನೇಹಿತರೆ, ವಿಡಿಯೋದಲ್ಲಿ ಹೋಗೋಕ್ಕೂ ಮುಂಚೆ ನಾವು ಒಂದು ವಿಷಯನ ತಿಳ್ಕೊಳ್ಳೋಣ. ಆಂಧ್ರ ಪ್ರದೇಶದ ಮಾಜಿ ಸಿಎಂ ಜಗನ್ಮೋಹನ್ ರೆಡ್ಡಿ ಅವರ ತಂದೆ YS ರಾಜಶೇಖರ ರೆಡ್ಡಿ ಅವರ ತಂದೆ ಬ್ರಿಟಿಷರ ಕಾಲದಲ್ಲಿ ಬ್ರಿಟಿಷರ ಆರ್ಮಿಲಿ ಕೆಲಸ ಸಿಗುತ್ತೆ ಅಂತ ಹಿಂದೂ ಮತನ ಬಿಟ್ಟು ಕ್ರಿಶ್ಚಿಯಾನಿಟಿನ ತಗೊಂಡು ಇಡೀ ಫ್ಯಾಮಿಲಿ ಎಲ್ಲ ಕ್ರಿಶ್ಚಿಯಾನಿಟಿನ ಫಾಲೋ ಮಾಡ್ತಾ ಆರಾಮಾಗಿ ಕೆಲಸ ಮಾಡ್ಕೊಂಡಿದ್ರು. ಈಗ ವಿಷಯಕ್ಕೆ ಬರೋಣ. YS ರಾಜಶೇಖರ ರೆಡ್ಡಿ ಆಂಧ್ರ ಪ್ರದೇಶದ ಸಿಎಂ ಆಗಿ ಅವರು ಅಧಿಕಾರದಲ್ಲಿ ಇರಬೇಕಾದ್ರೆ ತಿರುಪತಿ ತಿಮ್ಮಪ್ಪ ಇರುವಂತ ಕಾಡಲ್ಲಿ ಅಪಾರವಾದ ಮಿನರಲ್ಸ್ ಗಳಿದೆ ಅಂತ ಗೊತ್ತಾಗಿ ಅಲ್ಲಿ ಮೈನಿಂಗ್ ಮಾಡ್ಬೇಕು ಅಂತ ಕೈ ಹಾಕಿದ್ರು. ಆದ್ರೆ ಸ್ವಲ್ಪ ದಿನ ಆದ್ಮೇಲೆ ಹಾಕಿದ ಕೈ ಯೋಚನೆ ಮಾಡಿತ್ತಲ್ಲೇ ಯಾವ ಜಾಗದಲ್ಲಿ ಹೆಂಗ್ ಬಿದ್ದಿದ್ವು ಅಂತ ಹೇಳಕ್ ಆಗದೆ ಇರೋ ರೀತಿಲಿ ಅವ್ರ ಡೆಡ್ ಬಾಡಿ ಸಿಕ್ತು. ಡ್ಯಾಡಿ ಹಾಕಿರೋ ಆ ದಿನ ಕೇಡಿ ಮಗ ಜಗನ್ಮೋಹನ್ ರೆಡ್ಡಿ ಫಾಲೋ ಮಾಡಿದ್ರು. ಅದೇನಂದ್ರೆ ತಿರುಪತಿ ತಿಮ್ಮಪ್ಪನ ಲಾಡು ತಯಾರು ಮಾಡಕ್ಕೆ ಕರ್ನಾಟಕದಿಂದ ನಂದಿನಿ ತುಪ್ಪನ ಕಡಿಮೆ ಬೆಲೆಗೆ 30 ವರ್ಷದಿಂದ ಸಪ್ಲೈ ಮಾಡ್ತಾ ಇದ್ರು. ಯಾವಾಗ ಕೇಡಿ ಮಗ ಜಗನ್ಮೋಹನ್ ರೆಡ್ಡಿ ಅಧಿಕಾರಕ್ಕೆ ಬಂದ್ನೋ ಅವಾಗಿಂದ 30 ವರ್ಷದಿಂದ ಸಪ್ಲೈ ಮಾಡ್ತಿರೋ ನಂದಿನಿ ತುಪ್ಪ ನಮಗೆ ಬೇಡ, ನಿಮ್ಗಿಂತ ಕಡಿಮೆ ಬೆಲೆಗೆ ಬೇರೆಯವ್ರ ತುಪ್ಪ ಕೊಡ್ತಾ ಇದ್ದಾರೆ, ನಾವು ಅದನ್ನೇ ತಗೋತೀವಿ ಅಂತ ನಂದಿನಿ ತುಪ್ಪನ ಕ್ಯಾನ್ಸಲ್ ಮಾಡಿದ್ರು. ಆ ಟೈಮಲ್ಲಿ ಕರ್ನಾಟಕ ಗವರ್ನಮೆಂಟ್ ಒಂದ್ ಮಾತು ಹೇಳಿತ್ತು. ಅದೇನೆಂದ್ರೆ ತುಪ್ಪನ ಕಡಿಮೆ ಬೆಲೆಗೆ ಕೊಡ್ತಾ ಇರೋದೇ ನಾವು, ನಮಗಿಂತ ಕಡಿಮೆ ಬೆಲೆಗೆ ತುಪ್ಪ ಕೊಡ್ತಾ ಇದಾರೆ ಅಂದ್ರೆ ಅದು ಪಕ್ಕಾ ಕಲ್ತಿ. ಅವ್ರು ಹೇಳ್ದಂಗೆ ಇವತ್ತು ಅದು ಆಯ್ತು. ಸ್ನೇಹಿತರೆ, ಜಗನ್ಮೋಹನ್ ರೆಡ್ಡಿ ಅಧಿಕಾರದಲ್ಲಿರ್ಬೇಕಾದ್ರೇನೆ ತಿರುಪತಿ ತಿಮ್ಮಪ್ಪನ ಲಾಡು ತಯಾರು ಮಾಡೋಕೆ ತುಪ್ಪನ ಫಾರಿನ್ ಕಂಟ್ರಿಗಳಿಂದ ತುಂಬಾನೇ ಇಂಪೋರ್ಟ್ ಮಾಡ್ಕೋತಿದ್ರು. ಆ ತುಪ್ಪದಲ್ಲಿ ಮೀನಿನ ಕೊಬ್ಬು, ಹಂದಿ ಕೊಬ್ಬು, ದನದ ಕೊಬ್ಬನ್ನು ಕರಗಿಸಿ ಎಣ್ಣೆ ಮಾಡಿ ಅದ್ರ ಜೊತೆಗೆ ವೀಟ್ ಜರ್ಮ್ ಆಯಿಲ್, ಮೇಜ್ ಜರ್ಮ್ ಆಯಿಲ್, ಇದಲ್ಲದೆ ಸೂರ್ಯಕಾಂತಿ ಬೀಜ ಎಣ್ಣೆ, ಹತ್ತಿ ಬೀಜ ಎಣ್ಣೆ, ತಾಳೆ ಬೀಜ ಎಣ್ಣೆಗಳಿದ್ವು. ತಿರುಪತಿ ತಿಮ್ಮಪ್ಪನ ಲಾಡುಲಿ ಇಷ್ಟೆಲ್ಲ ಅನಾಚಾರ ಮಾಡಿರುವಂತ ವಿಷಯನ CALF ಹಾಗೂ NDDB ಲ್ಯಾಬೊರೇಟರಿಗಳು ತಿರುಪತಿ ತಿಮ್ಮಪ್ಪನ ಲಾಡು ತಯಾರು ಮಾಡಕ್ಕೆ ಯೂಸ್ ಮಾಡಿರೋ ತುಪ್ಪನ ಚೆಕ್ ಮಾಡಿ ಸ್ವತಃ ವರದಿಯನ್ನು ಕೊಟ್ರು. ಸ್ನೇಹಿತರೆ, ರಾಜಕಾರಣಿಗಳು ದುಡ್ಡು ಹೊಡಿಬೇಕು, ಸ್ಕ್ಯಾಮ್ ಮಾಡಬೇಕು ಅಂತಂದ್ರೆ ಬೇರೆ ಬೇರೆ ಆಪ್ಷನ್ಗಳು ಸಿಗ್ತವೆ. ಆದ್ರೆ ಜಗನ್ಮೋಹನ್ ರೆಡ್ಡಿ ಮಾಡಿರ್ತಕ್ಕಂಥ ಸ್ಕ್ಯಾಮ್ ಇದು ಪಕ್ಕಾ ವೈಯಕ್ತಿಕವಾಗಿ ಮಾಡಿರ್ತಕ್ಕಂಥದ್ದು. ಇದಕ್ಕೆ ಬಲವಾದ ಸಾಕ್ಷಿ ಏನಂದ್ರೆ, ಮೊದಲನೇದು ಅವರ ಎಂಟೈರ್ ಫ್ಯಾಮಿಲಿ ಕ್ರಿಶ್ಚಿಯಾನಿಟಿ, ಎರಡನೇದು ಅವರ ತಂದೆ ಶೇಷಾಚಲಂ ಕಾಡಲ್ಲಿ ಮೈನಿಂಗ್ ಮಾಡ್ಬೇಕು ಅಂತ ಅನ್ಕೊಂಡಾಗ ಅವ್ರಿಗಾಗಿರುವಂತ ಘಟನೆ, ಮೂರನೇದು ಜಗನ್ಮೋಹನ್ ರೆಡ್ಡಿ ಅವರ ಹೆಂಡತಿ ಕ್ರಿಶ್ಚಿಯನ್. ಗುರು ಜಗನ್ಮೋಹನ್ ರೆಡ್ಡಿ ಅವರ ಹೆಂಡತಿಗೂ ಇದಕ್ಕೂ ಏನ್ ಸಂಬಂಧ ಅಂತ ಯೋಚನೆ ಮಾಡ್ತಿದ್ದೀರಾ? ಆಂಧ್ರ ಪ್ರದೇಶಕ್ಕೆ ಯಾರೇ ಸಿಎಂ ಆದ್ರೂ ದಂಪತಿಗಳು ಸೇರಿ ತಿರುಪತಿ ತಿಮ್ಮಪ್ಪನಿಗೆ ಪೂಜೆ ಮಾಡಿಸಿ ರೇಷ್ಮೆ ವಸ್ತ್ರಗಳನ್ನ ಕಾಣಿಕೆಯಾಗಿ ಕೊಡ್ತಾರೆ. ಆದ್ರೆ ಜಗನ್ಮೋಹನ್ ರೆಡ್ಡಿ ಮತ್ತೆ ಅವರ ಪತ್ನಿ ಒಂದ್ಸಲನು ತಿರುಪತಿ ತಿಮ್ಮಪ್ಪನಿಗೆ ಪೂಜೆ ಮಾಡಿಸ್ಲಿಲ್ಲ, ಆಶೀರ್ವಾದ ಪಡೆದಿಲ್ಲ, ಪಡೆಯೋದು ಇಲ್ಲ ಅಂತ ಜಗನ್ಮೋಹನ್ ರೆಡ್ಡಿ ಅವ್ರಿಗೂ ಗೊತ್ತು. ಯಾಕಂದ್ರೆ ಅವರು ಕ್ರಿಶ್ಚಿಯನ್. ಇದರಿಂದ ಆಂಧ್ರ ಪ್ರದೇಶದ ಜನಕ್ಕೆ ಎಲ್ಲಿ ಅನುಮಾನ ಬರುತ್ತೋ ಅಂತ ಜಗನ್ಮೋಹನ್ ರೆಡ್ಡಿ ಅವರು ಸಿಎಂ ಆಗಿದ್ದಾಗ ತಿರುಪತಿ ತಿಮ್ಮಪ್ಪನ ದೇವಸ್ಥಾನದ ಸೆಟ್ ಅನ್ನ ಸೇಮ್ ಟು ಸೇಮ್ ಅವ್ರ ಮನೆ ಅಂಗಳದಲ್ಲೇ ಹಾಕಿ ಪೂಜೆ ಮಾಡಿಸಿ ಗಂಡ ಹೆಂಡತಿ ಇಬ್ರು ಜನರನ್ನ ಬಕ್ರ ಮಾಡಿದ್ರು. ತಿರುಪತಿ ತಿಮ್ಮಪ್ಪನ ಲಾಡುಲಿ ಮಾಡಿರ್ತಕ್ಕಂಥ ಸ್ಕ್ಯಾಮ್ ಬರೀ ಜಗನ್ಮೋಹನ್ ರೆಡ್ಡಿ ಅವರ ಪಾತ್ರ ಒಂದೇ ಅಲ್ಲ, ಅವ್ರ ಇಡೀ ಎಂಟೈರ್ ಫ್ಯಾಮಿಲಿ ಪಾತ್ರ ಅದರಲ್ಲಿದೆ. ಅವರು ಅಧಿಕಾರದಲ್ಲಿ ಇರ್ಬೇಕಾದ್ರೆ TTD ಚೇರ್ಮನ್ ಆಗಿ ಅವರ ಫ್ಯಾಮಿಲಿದವರೇ ಇದ್ರು. ಸ್ನೇಹಿತರೆ, ಒಂದು ಸ್ಟೇಟ್ ಸಿಎಂ ಆಗಿ ಇಂತಹ ನೀಚ ಕೆಲಸ ಮಾಡೋಕೆ ಅದೇನ್ ಮನ್ಸು ಬಂತು? ಅದಕ್ಕೆ ದೊಡ್ಡವ್ರು ಹೇಳ್ತಾರೆ, ಯಾವ ದೇವ್ರ ಸಾವಸಕ್ಕಾದ್ರೂ ಹೋಗು, ಆದ್ರೆ ತಿಮ್ಮಪ್ಪನ ಸಾವಸಕ್ಕೆ ಮಾತ್ರ ಹೋಗ್ಬೇಡ ಅಂತ. ಜಗನ್ಮೋಹನ್ ರೆಡ್ಡಿ ಅವರಿಗೆ ಮುಂದೊಂದ್ ದಿನ ಕಾಲ ಬರುತ್ತೆ, ಅದಕ್ಕೆ ಕಂಪ್ಲೀಟ್ ಆಗಿ ತಿರುಪತಿ ತಿಮ್ಮಪ್ಪನೇ ಸಮಾಧಾನ ಕೊಡ್ತಾನೆ. ಸ್ನೇಹಿತರೆ, ಇಷ್ಟೆಲ್ಲ ನೋಡಿದ್ಮೇಲೆ ಇವನ್ ಯಾರಪ್ಪ ಕ್ರಿಶ್ಚಿಯನ್ ವಿರೋಧಿ ಅಂತ ಅನ್ಕೋಬಹುದು. ನಾನು ಕ್ರಿಶ್ಚಿಯನ್ ವಿರೋಧಿ ಅಲ್ಲ, ಆಕ್ಚುಲಿ ನಿಜವಾದ ಹಿಂದೂ ವಿರೋಧಿ ಜಗನ್ಮೋಹನ್ ರೆಡ್ಡಿ ಅವರು ಅಧಿಕಾರದಲ್ಲಿ ಇರ್ಬೇಕಾದ್ರೆ ಅದೇ ತಿರುಪತಿ ತಿಮ್ಮಪ್ಪನ ಬೆಟ್ಟದಲ್ಲಿರೋ ಜನನ ನಿಧಾನವಾಗಿ ಕ್ರಿಶ್ಚಿಯನ್ ಆಗಿ ಕನ್ವರ್ಟ್ ಮಾಡ್ಬೇಕು ಅಂತ ಅಲ್ಲಿ ಹಲವಾರು ಚರ್ಚ್ಗಳನ್ನ ಸ್ಥಾಪನೆ ಮಾಡಕ್ಕೆ ಪರ್ಮಿಷನ್ ಕೊಟ್ರು. ಅದೇ ತಿರುಪತಿ ತಿಮ್ಮಪ್ಪನ ದರ್ಶನಕ್ಕೆ ಬಂದವರಿಗೆ ಸರಿಯಾದ ಸವಲತ್ತುಗಳನ್ನು ಕೊಟ್ಟಿಲ್ಲ. ನಿತ್ಯ ಅನ್ನ ಪ್ರಸಾದದಲ್ಲೂ ಸ್ಕ್ಯಾಮ್. ಇಷ್ಟೆಲ್ಲ ಮಾಡಿದ್ಮೇಲೂ ಯಾರೇ ಆಗ್ಲಿ ಏನೇ ಅಂದ್ಕೊಳ್ಳಿ. ಸ್ನೇಹಿತರೆ, ಇನ್ನಷ್ಟು ವಿಡಿಯೋಗಳಿಗೆ ಸಬ್ಸ್ಕ್ರೈಬ್ ಆಗಿ. ಹಾಗೆ ವಿಡಿಯೋ ಇಷ್ಟ ಆದ್ರೆ ಲೈಕ್ ಹೊಡಿರಿ, ಕಾಮೆಂಟ್ ಹಾಕ್ರಿ, ಶೇರ್ ಮಾಡ್ರಿ.